ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕನ್ನಡದಲ್ಲಿ ಒಂದು ಲಾಸ್ಟ್ ಬಸ್ ಅಂತ ಹಾರರ್ ಮೂವಿ ಇದೆ. ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡಿದರೆ ಗುಡ್, ನೋಡಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಹೇಳ್ಕೊಳ್ಳೋ ಅಷ್ಟು ಆ ಮೂವಿ ಏನು ಚೆನ್ನಾಗಿಲ್ಲ. ಮೂವಿ ತೋರಿಸಿರೋ ರೀತಿಯೇ ಬಸ್ನ ರಿಗಾರ್ಡಿಂಗು ಒಂದು ರಿಯಲ್ ಲೈಫ್ನ ಕೇಸ್ ಇದೆ. ಆ್ಯಂಡ್ ಟಿಲ್ ಡೇಟ್ವರೆಗೂ ಆ ಒಂದು ಕೇಸು ಅನ್ಸಾಲ್ವ್ಡ್ ಮಿಸ್ಟ್ರಿಯಾಗಿ ಉಳಿದುಕೊಂಡ್ಬಿಟ್ಟಿದೆ. ಈ ಒಂದು ಘಟನೆ ಬಂದು ನಮ್ಮ ಪಕ್ಕದ ದೇಶದ ಚೀನಾದಲ್ಲಿ ನಡೆದಿದ್ದು 14 ನವೆಂಬರ್ 1995. ಚೀನಾನ ಬೀಜಿಂಗ್ ಸಿಟಿಯಿಂದ ಒಂದು ಸಿಟಿ ಬಸ್ ಫ್ರಾಂಕ್ಟನ್ ಹಿಲ್ಸ್ ಅನ್ನೋ ತನ್ನ ಡೆಸ್ಟಿನೇಷನ್ ಕಡೆ ಹೊರಡುತ್ತೆ. ಬೀಜಿಂಗ್ ಸಿಟಿಗೂ ಹಾಗೂ ಫ್ರಾಂಕ್ಟನ್ ಹಿಲ್ಸ್ಗೂ ಇರುವಂತಹ ದೂರ 16 ಕಿಲೋಮೀಟರ್ ಅಷ್ಟೇ. ಆ್ಯಂಡ್ ಈ ಒಂದು ಡೆಸ್ಟಿನೇಷನ್ನ ಕವರ್ ಮಾಡಲಿಕ್ಕೆ ಒಂದು ಸಿಟಿ ಬಸ್ಗೆ ಮ್ಯಾಕ್ಸಿ ಟು ಮ್ಯಾಕ್ಸ್ 1 ಅವರ್ ಬೇಕು. ಈ ರೂಟಲ್ಲಿ ಓಡಾಡುವಂತಹ ಬಸ್ಗೆ 375 ನಂಬರ್ ಇರುತ್ತೆ. ನವೆಂಬರ್ 1995 ರಾತ್ರಿ 11 ಗಂಟೆ ಹಾಗೆ ಬಸ್ ನಂಬರ್ 375 ತನ್ನ ಲಾಸ್ಟ್ ಸ್ಟಾಪ್ ಆದಂತಹ ಫ್ರಾಂಕ್ಟನ್ ಹಿಲ್ಸ್ ಕಡೆಗೆ ಹೊರಡುತ್ತೆ. ಅವತ್ತಿನ ದಿನ ಆ ರೂಟ್ಗೆ ಹೋದಂತಹ ಲಾಸ್ಟ್ ಬಸ್ ಇದು. ಇನ್ ಕೇಸ್ ಫ್ರಾಂಕ್ಟನ್ ಹಿಲ್ಸ್ಗೆ ಟ್ರಾವೆಲ್ ಮಾಡುವಂತಹ ಯಾರಾದರೂ ಬಸ್ಸನ್ನ ಮಿಸ್ ಮಾಡಿದ್ರು ಅಂತಂದರೆ ಬೆಳಿಗ್ಗೆವರೆಗೂ ಯಾವುದೇ ರೀತಿ ವೆಹಿಕಲ್ ಸಿಗಲ್ಲ. ಯಾಕಂದರೆ ಈ ಫ್ರಾಂಕ್ಟನ್ ಹಿಲ್ಸ್ಗಳಿಗೆ ಹೋಗುವಂತಹ ದಾರಿ ಏನಿತ್ತು ಅದು ತುಂಬಾ ಭಯಂಕರ. ಎಲ್ಲ ಫುಲ್ ಘಾಟ್ ಸೆಕ್ಷನ್ ಇರುತ್ತೆ. ಆ್ಯಂಡ್ ರಾತ್ರಿ ಹೊತ್ತಂತೂ ಆ ರೂಟಲ್ಲಿ ಯಾರೂ ಓಡಾಡಲ್ಲ. ಯಾಕಂದರೆ ಎಷ್ಟು ಸೈಲೆಂಟ್ ಇರುತ್ತಂದರೆ ಆ ರೂಟ್ ಅಂದರೆ ಯಾರಾದರೂ ಬಂದರು ಅಟ್ಯಾಕ್ ಮಾಡಿ ಹೊಡೆದು ಹಾಕಿದ್ರೂ ಕೇಳೋರು ಯಾರೂ ಇರೋದಿಲ್ಲ. ಈ ರೀಸನ್ನಿಂದ ರಾತ್ರಿ ಹೊತ್ತು ಆ ರೂಟಲ್ಲಿ ಯಾರೂ ಓಡಾಡಲ್ಲ ಈ ಒಂದು ಬಸ್ ಬಿಟ್ಟರೆ. ಓಕೆ, ಬೀಜಿಂಗ್ನಿಂದ ಆ ಒಂದು ಬಸ್ ನಂಬರ್ 375 ಹೊರಡುತ್ತೆ. ಆ್ಯಂಡ್ ತನ್ನ ಫಸ್ಟ್ ಸ್ಟಾಪ್ನಲ್ಲೇ 4 ಜನ ಹತ್ತುತ್ತಾರೆ. ಒಂದು ಹುಡುಗಿನ ಜೋಡಿ, ಇನ್ನೊಬ್ಬ ಸಿಂಗಲ್ ಹುಡುಗ ಮತ್ತು ಒಬ್ಬ ವಯಸ್ಸಾಗಿರುವಂತಹ ಮುದುಕ. ಈ 4 ಜನ ಬಸ್ ಒಳಗಡೆ ಹತ್ತುತ್ತಾರೆ. ಆ ಹುಡುಗಿನ ಜೋಡಿ ಏನಿತ್ತೋ ಅವರ ಡ್ರೈವರ್ ಹಿಂದ್ಗಡೆ ಇರುವಂತಹ ಬಸ್ನ ಮುಂದಿನ ಸೀಟ್ಸ್ಗೆ ಹೋಗಿ ಕೂತ್ಕೋತಾರೆ. ಮುದುಕ ಏನಿದ್ರೋ ಹಿಂದ್ಗಡೆ ವಯಸ್ಸಾಗಿರೋರಿಗೆ ಅಂತಾನೆ ಇಟ್ಟಿರುವಂತಹ ಸೀಟ್ಸ್ಗೆ ಹೋಗಿ ಕೂತ್ಕೋತಾರೆ. ಆ ಮುದುಕ ಹಿಂದಿನ ಸೀಟಲ್ಲಿ ಆ ಸಿಂಗಲ್ ಹುಡುಗ ಏನಿರ್ತಾನೋ ಅವನು ಕೂತ್ಕೊಂಡಿರ್ತಾನೆ. ದೆನ್ ಬಸ್ ಹೊರಡುತ್ತೆ. ನವೆಂಬರ್ ತಿಂಗಳು, ಫುಲ್ ಚಳಿಗಾಲ, ರೋಡೆಲ್ಲ ಮಂಜಾಗಿ ಕಾಣಿಸ್ತಿರುತ್ತೆ. ಆ್ಯಂಡ್ ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಬಸ್ ನಂಬರ್ 375 ಟೋಟಲ್ ಈಗ 6 ಜನ ಇದ್ದಾರೆ. ಬಸ್ನ ಓಡಿಸ್ತಿರುವಂತಹ ಡ್ರೈವರು, ಟಿಕೆಟ್ನ ಹಂಚೋ ಕಂಡಕ್ಟರು, ಮುಂದುಗಡೆ ಸೀಟಲ್ಲಿ ಕೂತಿರುವಂತಹ ಆ ಹುಡುಗಿನ ಜೋಡಿ, ಹಿಂದ್ಗಡೆ ಕೂತಿರುವಂತಹ ಮುದುಕ ಆ್ಯಂಡ್ ಸಿಂಗಲ್ ಹುಡುಗ, ಟೋಟಲ್ 6 ಜನ ಆದರು. ಬಸ್ಸು ಹೋಗ್ತಾ ಇರುತ್ತೆ. ಸಿಟಿ ಎಲ್ಲ ಪಾರ್ ಮಾಡಿ ಇನ್ನೇನು ಘಾಟ್ ಸೆಕ್ಷನ್ ಒಳಗೆ ಎಂಟ್ರಿ ಆಗಬೇಕು. ಅಲ್ಲೇ ಒಂದು ಬಸ್ ಸ್ಟಾಪ್ ಇರುತ್ತೆ. ಆ ಹುಡುಗಿ ಏನಿದ್ರು ಅವರು ತಮ್ಮ ಬಸ್ ಸ್ಟಾಪ್ ಬಂತು ಅಂತ ಇಳಿದು ಹೋಗ್ತಾರೆ. ಅವರು ಇಳಿದಾದ್ಮೇಲೆ ಬಸ್ ಮೂವ್ ಆಗುತ್ತೆ. ಘಾಟ್ ಸೆಕ್ಷನ್ ಒಳಗಡೆ ಎಂಟ್ರಿ. ಈಗ ಕಂಡಕ್ಟರು ಡ್ರೈವರ್ ಹತ್ರ ಹೋಗಿ ಅವರದೇ ಆದ ಕಷ್ಟ ಸುಖಗಳನ್ನು ಮಾತಾಡ್ಕೊಳ್ತಾರೆ. ಆ ಮುದುಕ ಏನಿದ್ರು ಅವರು ಕಿಟಕಿಯಿಂದ ಆಚೆ ನೋಡುತ್ತಾ ಹಾಗೆ ಕೂತ್ಕೊಂಡಿರ್ತಾರೆ. ಅವರ ಹಿಂದ್ಗಡೆ ಕೂತಿದ್ದಂತಹ ಹುಡುಗ ಮಲಗಿ ಬಿಟ್ಟಿರ್ತಾನೆ. ಘಾಟ್ ಸೆಕ್ಷನ್ನಲ್ಲಿ ಆರಾಮಾಗಿ ಹೋಗುತ್ತಿದ್ದಂತಹ ಬಸ್ಗೆ ಯಾರೋ ದೂರದಿಂದ ಇಬ್ಬರು ಕೈ ಮಾಡ್ತಾರೆ. ಡ್ರೈವರು ಗಾಬರಿಯಾಗಿ ಯಾರೋ ಕಳ್ಳರು ಇರಬೇಕು, ಬಸ್ನ ನಿಲ್ಲಿಸೋದು ಬೇಡ ಅಂತ ಬಸ್ನ ಇನ್ನೂ ಸ್ಪೀಡಾಗಿ ಜೋರು ಮಾಡ್ತಾನೆ. ಆದರೆ ಕಂಡಕ್ಟರು, ಹೇ ಪಾಪ ನಿಲ್ಲಿಸು, ಬಸ್ ಬರೋದು ಲೇಟ್ ಆಯಿತು, ಬಸ್ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡು ನಡ್ಕೊಂಡೇ ಹೋಗ್ತಿದ್ದಾರೆ ಅನಿಸುತ್ತೆ. ಮಳೆ ಬೇರೆ ಬರ್ತಾ ಇದೆ, ಹೋಗ್ಲಿ ನಿಲ್ಲಿಸು ಅಂತ ತಮ್ಮ ಬಸ್ಸನ್ನು ನಿಲ್ಲಿಸ್ತಾರೆ. ಬಸ್ನ ಕಡೆಗೆ ಕೈ ಮಾಡಿ ನಿಲ್ಲಿಸಿದ್ದು ಇಬ್ಬರು, ಆದರೆ ಬಸ್ ಒಳಗಡೆ ಹತ್ತಿದ್ದು 3 ಜನ. ಆ 3 ಜನ ನೋಡಲಿಕ್ಕೆ ತುಂಬ ಸ್ಟ್ರೇಂಜ್ ಥರ ಕಾಣಿಸ್ತಿರ್ತಾರೆ. ಯಾಕಂದರೆ ಅವರು ರಾಜರ ಕಾಲದ್ದು ಹಳೆಯ ಬಟ್ಟೆಗಳನ್ನು ಹಾಕಿಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ 3 ಜನರಲ್ಲಿ ಒಬ್ಬ ಏನೋ ತುಂಬ ಸುಸ್ತಾಗಿ ಬಿಟ್ಟಿರೋ ಥರ, ಎನರ್ಜಿನೇ ಇಲ್ಲ ಅನ್ನೋ ರೀತಿ ಮಿಕ್ಕಿರೋ 2 ಭುಜಗಳ ಮೇಲೆ ಕೈ ಹಾಕಿರ್ತಾನೆ. ಆ ಇಬ್ಬರು ಅವರಿಗೆ ನಡೆಯೋ ಸಪೋರ್ಟ್ ಕೊಡ್ತಾರೆ. ಬಸ್ ಒಳಗಡೆ ಹತ್ಕೋತಾರೆ. ಕಂಡಕ್ಟರ್ ಟಿಕೆಟ್ ಕೊಡ್ತಾನೆ. ಟಿಕೆಟ್ ತೊಗೊಂಡು ಹೋಗಿ ಸೀದಾ ಬಸ್ನ ಲಾಸ್ಟ್ ಸೀಟ್ಸಲ್ಲಿ ಹೋಗಿ ಕೂತ್ಕೋತಾರೆ. ಡ್ರೈವರು ಬಸ್ನ ಮೂವ್ ಮಾಡ್ತಾನೆ. ಆ ಬಸ್ ನಿಧಾನಕ್ಕೆ ಆರಾಮಾಗಿ ಘಾಟ್ ಸೆಕ್ಷನ್ ಒಳಗಡೆ ಹೋಗುತ್ತೆ. ಹೋದಂಗೆಲ್ಲ ಹೊರಗಡೆ ಇನ್ನೂ ಮಳೆ ಜೋರಾಗಿ ಬರುತ್ತೆ. ಒಂದು ಸ್ವಲ್ಪ ದೂರ ಹೋಗಾದ್ಮೇಲೆ ಆ ಮುದುಕ ಏನಿರ್ತಾನೋ ಅವನು ತನ್ನ ಹಿಂದೆ ಕೂತಿರುವಂತಹ ಆ ಸಿಂಗಲ್ ಹುಡುಗನ ಮೇಲೆ ಜೋರಾಗಿ ಕಿರುಚೋಕೆ ಜೋರು ಮಾಡ್ತಾನೆ, ಅಂದರೆ ಶುರು ಮಾಡ್ತಾನೆ. ಇವರು ಹೀಗೆ ಚೀರಾಡೋದನ್ನು ನೋಡಿ ಕಂಡಕ್ಟರ್ ಬಂದು ಯಾಕೆ ಏನಾಯಿತು ಅಂತ ಕೇಳಿದಾಗ ಆ ಮುದುಕ ಹೇಳ್ತಾನೆ, ಈ ಹುಡುಗ ನನ್ನ ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ನಿಧಾನಕ್ಕೆ ನನ್ನ ಜೇಬಲ್ಲಿ ಕೈ ಹಾಕಿ ನನ್ನ ಪರ್ಸನ್ನು ಕಳು ಮಾಡಿದ್ದಾನೆ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನಾನು ಯಾಕೆ ನಿಮ್ಮ ಪರ್ಸನ್ನ ಕಳ್ತನ ಮಾಡಲಿ, ನನಗಂತ ಕರ್ಮ ಯಾಕೆ ಅಂತ ಅವನು ಚೀರಾಡ್ತಾನೆ. ಅದಕ್ಕೆ ಆ ಮುದುಕ, ಇಲ್ಲ, ನೀನೇ ನನ್ನ ಪರ್ಸನ್ನು ಕಳ್ತನ ಮಾಡಿದ್ದು, ಇಲ್ಲಿ ನೋಡು, ನನ್ನ ಕಡೆ ಪರ್ಸ್ ಇಲ್ಲ, ನನ್ನ ಹತ್ರ ಜೋರು ಜಗಳ, ತೆಗಿಬೇಡ ನೀನು, ನನ್ನ ಪರ್ಸ್ ಕೊಟ್ಟು ಬಿಡು ಅಂತ ಮುದುಕ ಜಗಳ ಆಡ್ತಾನೆ. ಹೀಗೆ ಅವರಿಬ್ಬರ ಜೋರು ಜಗಳ ಸ್ಟಾರ್ಟ್ ಆಗುತ್ತೆ. ಕಂಡಕ್ಟರು ಆದಷ್ಟು ಅವರಿಬ್ಬರನ್ನ ಸಮಾಧಾನ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅವರಿಬ್ಬರು ಸಮಾಧಾನ ಆಗಲಿಲ್ಲ. ಆ ಮುದುಕ ಅಂತೂ ಒಂದು ಮಾತಾಡಲ್ಲ. ಆ ಹುಡುಗ ಕೂಡ ಅಷ್ಟೇ ತಿರುಗಿಸಿ ಉತ್ತರ ಕೊಡ್ತಾ ಇರ್ತಾನೆ. ಇವರು ಈ ಥರ ಜಗಳ ಆಡೋದನ್ನು ನೋಡಿ ಕೋಪಗೊಂಡ ಕಂಡಕ್ಟರ್ ಹೇಳಿಬಿಡ್ತಾನೆ, ನೀವಿಬ್ಬರು ಏನಾದರೂ ಸೈಲೆಂಟ್ ಆಗಲಿಲ್ಲ ಅಂದರೆ ಬಸ್ಸಿಂದ ಕೆಳಗಡೆ ಇಳಿಸ್ಬಿಡ್ತೀನಿ ಅಂತ. ಅದಕ್ಕೆ ಮುದುಕ, ಇಳಿಸ್ಬಿಡಿ, ಇಲ್ಲಿಂದಾನೇ ಇವನನ್ನು ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಹೋಗ್ತೀನಿ,
ಪೊಲೀಸರಿಗೆ ಹೇಳ್ತೀನಿ ನನ್ನ ಪರ್ಸ್ ಕಳು ಮಾಡಿದ್ದಾನೆ ಅಂತ. ಈ ಕಡೆಯಿಂದ ಆ ಹುಡುಗ ಅಗೇನ್ ಸ್ಟಾರ್ಟ್. ನಾನು ಯಾಕೆ ನಿಮ್ಮ ಪರ್ಸನ್ನು ಕಳು ಮಾಡ್ತೀನಿ, ತಲೆಗಿಲೆ ಕೆಟ್ಟಿದ್ಯಾ ನಿಮಗೆ ಅಂತ ಜಗಳ ಸ್ಟಾರ್ಟ್. ಇವರಿಬ್ಬರು ಹಿಂಗೆ ಜಗಳ ಆಡ್ತಿರೋದನ್ನು ನೋಡಿ ಕೊನೆಗೂ ಕಂಡಕ್ಟರ್ ಇವರಿಬ್ಬರನ್ನ ಕೆಳಗೆ ಇಳಿಸಿ ಬಿಡ್ತಾನೆ. ಇವರನ್ನು ಬಿಟ್ಟು ಆ ಬಸ್ ಹೊರಟು ಹೋಗುತ್ತೆ. ಬಸ್ ಇಳಿದ ಮೇಲೆ ಆ ಹುಡುಗ ನೋಡ್ತಾನೆ, ಪಕ್ಕದಲ್ಲಿ ಮುದುಕ ಬಿಟ್ಟರೆ ಹಿಂದೆ ಮುಂದೆ ದೂರದವರೆಗೂ ಯಾರೂ ಕಾಣಿಸ್ತಿರಲ್ಲ. ಅದಕ್ಕೆ ಆ ಹುಡುಗ ಮುದುಕನ ಮೇಲೆ ಅಗೇನ್ ರೇಗಾಡ್ತಾನೆ. ನೋಡ್ರಿ, ನೀವು ಮಾಡಿರೋ ಕೆಲಸದಿಂದ ಇಲ್ಲೆಲ್ಲೋ ನಾವು ಕಾಡಲ್ಲಿ ಇಳ್ಕೋಬೇಕಾಯ್ತು. ನಾನು ಪರ್ಸ್ ತೊಗೊಂಡಿಲ್ಲ ಅಂತ ಎಷ್ಟೆಲ್ಲ ಹೇಳಿದ್ರೂ ನಂಬಲಿಲ್ಲ. ಪೊಲೀಸರಿಗೆ ಹಿಡಿದು ಕೊಡ್ತೀನಿ ಅಂತ ಅಂದ್ರಲ್ಲ, ನಡೀರಿ ಹೋಗೋಣ, ನನಗೆ ನ್ಯಾಯ ಬೇಕು ಅಂತಾನೆ. ಅಷ್ಟರಲ್ಲೇ ಆ ಮುದುಕ, ಇಷ್ಟೊತ್ತಿಂದ ತುಂಬ ಕೋಪದಿಂದ ಮಾತಾಡುತ್ತಿದ್ದ ಆ ಮುದುಕ ಒಂಥರ ಸೈಲೆಂಟಾಗಿ ಶಾಂತವಾಗಿ ಆಗಿಬಿಡ್ತಾನೆ. ನನ್ನ ಮಾತನ್ನು ತುಂಬ ಸಮಾಧಾನವಾಗಿ ಕೇಳು ಮಗನೇ, ನೀನು ನನ್ನ ಪರ್ಸನ್ನ ಕಳ್ಳತನ ಮಾಡಿಲ್ಲ, ಆ ವಿಷಯ ನನಗೂ ಗೊತ್ತು. ಆ ಥರ ಸುಳ್ಳು ಹೇಳಿ ಬಸ್ಸಿಂದ ಕೆಳಗಡೆ ಇಳಿಸಿದ್ದು ನಮ್ಮ ಒಳ್ಳೆಯದಕ್ಕೆ ಅಂತಾನೆ. ಅದಕ್ಕೆ ಆ ಹುಡುಗ, ಒಳ್ಳೆಯದ? ಇದ್ಯಾವ ರೀತಿ ಒಳ್ಳೆಯದು? ಬಸ್ಸಿಂದ ಇಳಿಸ್ಬಿಟ್ಟಿದ್ದಾರೆ ನಮ್ಮನ್ನು, ಟಿಕೆಟ್ ತೊಗೊಂಡ್ರೂ ಸಹ ಬಸ್ಸಿಂದ ಇಳಿಸ್ಬಿಟ್ಟಿದ್ದಾರೆ, ಎಲ್ಲೋ ಘಾಟ್ ಸೆಕ್ಷನ್ ಮಧ್ಯೆ ಸಿಕ್ಕಿ ಹಾಕಿಕೊಳ್ಳಿದ್ದೇವೆ, ನೆನಪಿದ್ಯಾ ನಿಮಗೆ ಅಂತಾನೆ. ಅದಕ್ಕೆ ಆ ಮುದುಕ, ಹ್ಞೂನಪ್ಪ, ನನಗೆ ಚೆನ್ನಾಗಿ ಗೊತ್ತು. ನಾನು ನಿನಗೊಂದು ವಿಷಯ ಹೇಳಬೇಕು. ಬಸ್ಸಲ್ಲಿ ಲಾಸ್ಟ್ಗೆ ಹತ್ಕೊಂಡ್ರಲ್ಲ 3 ಜನ, ಅವನನ್ನು ನೀನು ಗಮನಿಸಿದ್ಯಾ? ಅವರು ವಿಚಿತ್ರ ಅನ್ನಿಸಿದ್ರು ಏನೋ ನಿನಗೆ ಗೊತ್ತಿಲ್ಲ, ನನಗಂತೂ ತುಂಬಾ ವಿಚಿತ್ರ ಅನಿಸಿದ್ರು. ಹಾಗಾಗಿ ನಾನು ಪದೇ ಪದೇ ಹಿಂದುಗಡೆ ತಿರುಗಿ ಅವರ ಕಡೆ ನೋಡ್ತಾನೇ ಇದ್ದೆ. ಹಾಗೆ ನೋಡಿದಾಗ ನನಗೆ ಕಾಣಿಸಿದ್ದು ಆ 3 ಜನರಿಗೂ ಕಾಲುಗಳು ಇರಲಿಲ್ಲ, ಅವರ ದೇಹ ಗಾಳಿಯಲ್ಲಿ ತೇಲಾಡುತ್ತಾ ಇತ್ತು. ನನ್ನ ಪ್ರಕಾರ ಅವರು ಮನುಷ್ಯರೇ ಅಲ್ಲ, ಅವರು ದೆವ್ವಗಳು. ಇದೆಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದ ಹಾಗೆ ಸುಮ್ಮನೆ ನನ್ನ ಪರಸು ಕಳೆದು ಹೋಗಿದೆ ಅಂತ ನಿನ್ನ ಹತ್ರ ಜಗಳ ತೆಗೆದು ಬಸ್ಸಿಂದ ಇಳಿಯೋ ಥರ ಮಾಡಿದೆ. ಇದನ್ನು ಕೇಳಿಸಿಕೊಂಡ ಮೇಲೆ ಆ ಹುಡುಗ ಫುಲ್ ಶಾಕ್ ಆಗಿಬಿಡ್ತಾನೆ. ಹೌದಾ, ಇದನ್ನೆಲ್ಲ ನೋಡಿದ್ರ ನೀವು? ಹಾಗಾದರೆ ನಾವು ಬಸ್ಸಲ್ಲಿ ಇರುವಂತಹ ಕಂಡಕ್ಟರು ಡ್ರೈವರನ್ನು ಉಳಿಸ್ಬೇಕಲ್ವಾ ಅಂತ ಅಲ್ಲಿಂದ ಸ್ವಲ್ಪ ಹತ್ತಿರದಲ್ಲಿರುವಂತಹ ಪೊಲೀಸ್ ಚೆಕ್ ಪೋಸ್ಟ್ ಹತ್ರ ಹೋಗ್ತಾರೆ. ಅಲ್ಲಿ ಪೊಲೀಸ್ ಹತ್ರ ಹಿಂಗೆ ಆಯಿತು ನಮ್ಮ ಜೊತೆ ಅಂತ ನಾವು 3 ದೆವ್ವನ ಬಸ್ ಒಳಗಡೆ ನೋಡಿದ್ವಿ. ಬಸ್ನ ಕಂಡಕ್ಟರು ಹಾಗೂ ಡ್ರೈವರ್ನ ಜೀವಕ್ಕೆ ಅಪಾಯವಿದೆ, ನೀವು ಬೇಗ ಹೋಗಿ ಅವರನ್ನು ಕಾಪಾಡಿ ಅಂತಾರೆ. ಆದರೆ ಪೊಲೀಸರು ಇದನ್ನೆಲ್ಲ ನಂಬದೆ ಆ ಹುಡುಗ ಮತ್ತು ಮುದುಕನಿಗೆ ಬೈದು ಬಿಡ್ತಾರೆ. ಏನಪ್ಪ ಕುಡಿದಿದ್ದೀರಾ ನೀವು, 16 19 ಅಂತ? ಯಾವುದು ಇದು ಇಷ್ಟೊಂದು ರಾತ್ರಿಲಿ ಬಂದುಬಿಟ್ಟು ದೆವ್ವ ಬಸ್ಸು ಅಂತ, ಇದು ತಿಗ ಮುಚ್ಕೊಂಡು ಮನೆಗಳಿಗೆ ಹೋಗ್ರು ಅಂತ ಬೈದು ಕಳಿಸ್ಬಿಡ್ತಾನೆ. ಇವರೇನಪ್ಪ ನಮ್ಮ ಮಾತುಗಳನ್ನು ಸೀರಿಯಸ್ ಆಗಿ ತಗೋತೇ ಇಲ್ವಲ್ಲ ಅಂತ ಆ ಹುಡುಗ ಮತ್ತು ಮುದುಕ ಬೇಜಾರಾಗಿಬಿಡ್ತಾರೆ. ನಡ್ಕೊಂಡು ತಮ್ಮ ಮನೆಗಳಿಗೆ ಕಡೆ ಹೋಗ್ತಾರೆ. ನೆಕ್ಸ್ಟ್ ದಿನ ಅಂದರೆ 15 ನವೆಂಬರ್ 1995 ನ್ಯೂಸ್ ಬರುತ್ತೆ. ಏನಂತ, ಬೀಜಿಂಗ್ನಿಂದ ಹೊರಟಿದ್ದಂತಹ ಲಾಸ್ಟ್ ಬಸ್ 375 ತನ್ನ ಡೆಸ್ಟಿನೇಷನ್ ಫ್ರಾಂಕ್ಟನ್ ಹಿಲ್ಸ್ಗೆ ರೀಚ್ ಆಗಿಲ್ಲ ಆ್ಯಂಡ್ ಬಸ್ ಎಲ್ಲಿಗೆ ಹೋಯಿತು ಗೊತ್ತೇ ಆಗಲಿಲ್ಲ ಅಂತ ಆಗ ಪೊಲೀಸರು ಆ ಮುದುಕ ಹುಡುಗನನ್ನು ವಿಚಾರಣೆಗೆ ಅಂತ ಮತ್ತೆ ಕರೆಸ್ತಾರೆ. ಆಗ್ಲೂ ಆ ಇಬ್ಬರು ಅದನ್ನೇ ಹೇಳೋದು, ನಿನ್ನೆ ನೈಟು ನಾವು 3 ಜನ ದೆವ್ವನ ನೋಡಿದ್ವಿ ಬಸ್ಸಲ್ಲಿ, ಅದನ್ನು ಗಮನಿಸಿದ್ದು ಫಸ್ಟ್ ಇವರು. ತನ್ನ ಪರ್ಸು ಕಳೆದು ಹೋಯಿತು, ಅದನ್ನು ನಾನೇ ಕಳ್ಳತನ ಮಾಡಿದೆ ಅಂತ ಜಗಳ ಆಡಿ ನಮ್ಮಿಬ್ಬರನ್ನ ಬಸ್ಸಿಂದ ಇಳಿಯೋ ಥರ ಮಾಡಿದ್ರು. ನಾವು ಬಸ್ಸಿಂದ ಇಳಿದಾದ್ಮೇಲೆ ಆ ಬಸ್ ಎಲ್ಲಿ ಹೋಯಿತು ಏನಾಯಿತು ಅಂತ ನಮಗೆ ಗೊತ್ತೇ ಇಲ್ಲ ಅಂತಾರೆ. ಆ ಇಬ್ಬರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಪೊಲೀಸರಿಗೆ ವ್ಯಾಲಿಡ್ ಅನ್ನಿಸ್ದಿರ ಪೊಲೀಸವರು ಅಗೇನ್ ತಮ್ಮ ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತಾರೆ. ನೆಕ್ಸ್ಟ್ ದಿನ 16 ನವೆಂಬರ್ 1995 ಮಿಸ್ಸಿಂಗ್ ಇದ್ದಂತಹ ಬಸ್ ನಂಬರ್ 375 ಎಲ್ಲೋ 100 ಕಿಲೋಮೀಟರ್ ದೂರದಲ್ಲಿ ಒಂದು ಕೆರೆಯಲ್ಲಿ ಬಿದ್ದಿರುತ್ತೆ. ಆ ಒಂದು ಜಾಗದಿಂದ ಪೊಲೀಸ್ ಅವರಿಗೆ 5 ಡೆಡ್ ಬಾಡಿಗಳು ಸಿಗುತ್ತವೆ. ಆ 5 ಡೆಡ್ ಬಾಡೀಸಲ್ಲಿ 2 ಡ್ರೈವರ್ ಹಾಗೂ ಕಂಡಕ್ಟರ್ದು ಇರುತ್ತದೆ, ಇನ್ನು 3 ಗುರುತಿಸಲಾಗದ ಬಾಡಿಗಳಾಗಿರ್ತವೆ. ಸ್ಟ್ರೇಂಜ್ ಏನು ಅಂತಂದರೆ ಡ್ರೈವರು ಆ್ಯಂಡ್ ಕಂಡಕ್ಟರ್ ಬಾಡಿಗೆ ಕಂಪೇರ್ ಮಾಡಿದ್ರೆ ಆ ರಿಮೈನಿಂಗ್ ಇರುವಂತಹ ಡೆಡ್ ಬಾಡೀಸ್ ತುಂಬಾ ಕೊಳೆತು ಹೋಗಿಬಿಟ್ಟಿರ್ತವೆ. ನೆಕ್ಸ್ಟ್ 48 ಅವರ್ಸ್ ಹಿಂದುಗಡೆ ಸತ್ತು ಹೋಗಿದ್ರೂ ಆ ಮಟ್ಟಿಗೆ ಬಾಡಿ ಡಿಕಂಪೋಸ್ ಆಗೋದಕ್ಕೆ ಚಾನ್ಸೇ ಇರಲ್ಲ. ಇನ್ನೊಂದು ಸ್ಟ್ರೇಂಜ್ ವಿಷಯ ಏನು ಅಂತಂದರೆ ಆ ಬಸ್ ನಂಬರ್ 375 ಹೋಗಬೇಕಿದ್ದದ್ದು 16 ಕಿಲೋಮೀಟರ್ ದೂರದಲ್ಲಿರುವಂತಹ ಫ್ರಾಂಕ್ಟನ್ ಹಿಲ್ಸ್ಗೆ. ಆದರೆ ಆ ಬಸ್ ಹೋಗಿ ಬಿದ್ದಿರೋದು ಎಲ್ಲೋ 100 ಕಿಲೋಮೀಟರ್ ದೂರದಲ್ಲಿರುವ ಕೆರೆಯಲ್ಲಿ. ಇಲ್ಲಿ ಪಾಯಿಂಟ್ ಏನು ಅಂತಂದರೆ ಆ ಬಸ್ಸಲ್ಲಿ 100 ಕಿಲೋಮೀಟರ್ ದೂರದಲ್ಲಿ ಹೋಗುವಷ್ಟು ಡೀಸೆಲ್ ಇರಲಿಲ್ಲ. ಡೀಸೆಲ್ ಇಲ್ಲ ಅಂದಮೇಲೆ ಆ ಬಸ್ಸು ಅಷ್ಟು ದೂರ ಹೇಗೆ ಹೋಯಿತು? ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೇನೆ ಅಥಾರಿಟೀಸ್ ಆ ಬಸ್ಸನ್ನು ಫುಲ್ ಟ್ಯಾಂಕ್ನ ಚೆಕ್ ಮಾಡ್ತಾರೆ. ಒಂದು ಫುಲ್ ಟ್ಯಾಂಕು ರಕ್ತದಿಂದ ತುಂಬಿ ಹೋಗಿರುತ್ತೆ. ಎಷ್ಟು ವಿಚಿತ್ರ ಈ ಕೇಸ್ ಅಂದರೆ ಇದರ ಬಗ್ಗೆ ತಿಳ್ಕೊಂಡು ಆದಮೇಲೆ ಘಾಟ್ ಸೆಕ್ಷನ್ ಟ್ರಾವೆಲ್ಗೆ ಮಾಡಲಿಕ್ಕೆ, ಅದು ಒಬ್ಬರೇ ಟ್ರಾವೆಲ್ ಮಾಡಲಿಕ್ಕೆ ಪಕ್ಕಾ ಭಯ ಆಗುತ್ತೆ. ಈ ಘಟನೆ ಚೀನಾದಲ್ಲಿ ನಡೆದಿದ್ದು ಆ್ಯಂಡ್ ಚೀನಾ ದೇಶದಲ್ಲಿ ತಮ್ಮದೇ ಆದ ಸೋಷಿಯಲ್ ಮೀಡಿಯಾಗಳು ಬಳಸುತ್ತಾರೆ. ಇದು ಬೇರೆ ದೇಶಕ್ಕೆ ಹೋಲಿಸಿದರೆ ಡಿಫ್ರೆಂಟ್ ಆಗಿದೆ. ಆದ ಕಾರಣ ಅಲ್ಲಿ ಏನು ನಡೆಯುತ್ತದೆ ಎಂದು ಗೊತ್ತಾಗುವುದೇ ಇಲ್ಲ.